ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಯ್ಯೋ ಸಿದ್ದರಾಮಯ್ಯ ಸಾಹೇಬ್ರಿ, ನಿಮ್ಮನ್ನ ನೋಡ್ಲಿಕ್ಕತ್ರ ನನಗಂತೂ ನಗುನೇ ತಡಿಲಿಕ್ಕೆ ಆಗಲಾಗ್ಯದ್ರಪ್ಪ. ಮುಸ್ಲಿಂ ಟೋಪಿ ಹಾಕೊಳ್ಳೋದೇನು, ಭಾಷಣ ಮಾಡೋದೇನು, ಇಸ್ಲಾಮಿಕ್ ಮತಾಂತರ ಆಗಿದ್ದೀನಿ ಅಂತ ಅನ್ನೋದೇನು, ಛೇ 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 ಬಿಟ್ರಿ ಇನ್ನ ಏನೇನು ಮಾಡ್ತಿರೋ ಏನೋ. ಎಲ್ಲಾರು ಮಾಡುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಆದ್ರ ನೀವು ಮಾತ್ರ ಓಟಿಗಾಗಿ ಸಿಎಂ ಕುರ್ಚಿಗಾಗಿ. ಖರೆ ಅದ ನೋಡ್ರಿ. ಇಷ್ಟೆಲ್ಲಾ ಮಾಡಿದ್ರಿ ನೀವು ಸಿದ್ದರಾಮಯ್ಯನವ್ರೆ. ಸಿಎಂ ಕುರ್ಚಿ ಸಲ ಎಷ್ಟು ಕಷ್ಟಪಟ್ಟಿರಿ, ಎಷ್ಟು ನಷ್ಟ ಉಂಡಿರಿ. ಆದ್ರೆ ನಿಮಗೆ ಎಂಥ ಮರ್ಯಾದಿರಿ. ಒಬ್ರು ಸಿಎಂ ಆದವ್ರಿಗೆ ಯಾವ್ದೋ ಮಿನಿಸ್ಟರ್ ಅಂತ ಅಂದು ಬಿಡುದ, ಅದು ಓಪನ್ ಸ್ಟೇಜ್ನಾಗ ಅಬ್ಬಾಜಾನ್ ಓವೈಸಿ. कर्नाटका के सीएम मिलाद की महफिल में एक मिनिस्टर के साथ आते हैं और मिनिस्टर साहब उलमाए कराम को बोलते, उठो उठो सीएम साहब आ गए. जो अंबिया के वारिसी ने हम एक मामूली चीफ मिनिस्टर के लिए कह रहे हैं उठो उठो. ನಿಮಗಿದು ಬೇಕಿತ್ತೇನು ಹೇಳ್ರಿ ಸಿದ್ದರಾಮಯ್ಯ ಸಾಹೇಬ್ರೆ? ನಾನು ಸಿಎಂ ಅಂತ ಎಲ್ಲಾ ಕಡೆ ಏನು ಹೆಮ್ಮೆಯಿಂದ ಧಿಮಾಕಿನಿಂದ ಹೇಳಲಿಕ್ಕೆ ಹೋಗ್ತೀರಿ. ಆದ್ರೆ ನಿಮ್ಮ ಬಾಂಧವರೇ ನಿಮ್ಮನ್ನ ಇಷ್ಟರ ಮಟ್ಟಿಗೆ ತಂದು ಬಿಟ್ರಲ್ಲ, ಹೆಂಗಂತೀನಿ. ಇಷ್ಟಂದ್ರೂ ನೀವು ಹೆಂಗ ಸುಮ್ಮನದಿರಿ? ನಂಗೆ ಅದು ತಿಳಿಯಲಾಗ ನೋಡ್ರಿ. ಮಾತಿಗೆ ಸಿಟ್ಟು ಮಾಡ್ಕೊಳ್ಳೋರು ನೀವು. ಆದ್ರೆ ಇದನ್ನ ನೋಡಿ ನೀವು ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯನವ್ರೆ. ನೀವು ಸಿಎಂ ಆದ್ರೂ ಅಷ್ಟೇ, ಏನಾದ್ರೂ ಅಷ್ಟೇ, ಅವರ ಮೌಲ್ವಿಗಳು ಮುಂದೆ ನೀವೇನೂ ಅಲ್ಲ. ಅರ್ಥ ಆಯ್ತಾ? ಸಿಎಂ ಅನ್ನೋ ನಿಮ್ಮ ಅಹಂಕಾರ ಐತ್ಲಾ, ಅದು ಬರೀ ಹಿಂದೂಗಳು ಎದುರ್ನಾಗ ನಡೀತಿತ್ರಪ್ಪ. ಆದ್ರೂ ನೋಡ್ರಿ, ಅವರಿಗೆಲ್ಲ ಈ ದೇಶದ ಕಾನೂನು ಸಂವಿಧಾನಕ್ಕಿಂತ ಅವ್ರು ಇಸ್ಲಾಮೇ ಮುಖ್ಯ ನೋಡ್ರಿಪ್ಪ. ಹೆಂಗದ ನೋಡ್ರಿ. ಒಂದ್ ಕಡೆ ಸಿದ್ದರಾಮಯ್ಯನವರು ಮರ್ಯಾದೆನ ಅವರ ಪ್ರೀತಿ ಪಾತ್ರರೇ ಮೂರ್ಖಾಸಿ ಹರಾಜ್ ಹಾಕ್ಲಿಕ್ಕತ್ತಿದ್ರ, ಇಲ್ಲಿ ಮತ್ತೊಂದ್ ಕಡೆ ಪ್ರದೀಪ್ ಈಶ್ವರ್ ಅವರು ರಿಪಬ್ಲಿಕ್ ಕನ್ನಡ ವಾಹಿನಿಗೆ ಕೊಟ್ಟಿರುವಂತಹ ಒಂದೇ ಒಂದು ಇಂಟರ್ವ್ಯೂನಿಂದಾಗಿ ಕರ್ನಾಟಕದ ನಂಬರ್ 1 ಕಾಮಿಡಿಯನ್ ಆಗ್ಲಿಕ್ ಪೈಪೋಟಿಗೆ ಬಿದ್ದಂಗ್ ಕಾಣ್ಲಿಕ್ಕತ್ತದ. ಅಲ್ರಿ ಮತ್ತೇನ್ರಿ, ಒಬ್ಬ ಜನಸಾಮಾನ್ಯನಾದವನು ಪ್ರದೀಪ್ ಈಶ್ವರಿಗೆ ಕೇಳ್ತಾರ, ಝೂ ಇಂದ ಬಂದಿದ್ದ ಅಂತ ಕೇಳ್ತಾರ ಅಂದ್ರ ತಿಳ್ಕೊಂಬಿಡ್ರಿ ನೀವು ಅವ್ರ ಮರ್ಯಾದೆ ಎಲ್ಲಿ ತನಕ ಬಂದ ನಿಂತದಂತ ಲೆಕ್ಕ ಹಾಕ್ರಿ ನೀವು. ಇದಕ್ಕಿಂತ ಹೆಚ್ಚಿಗೆ ನಾ ಹೇಳಕ್ ಹೋಗೋದಿಲ್ಲ. ಪ್ರತಾಪ್ ಸಿಂಹ ಯತ್ನಾಳ್ ಅವರಲ್ಲ, ಅವ್ರ ಅಪ್ಪ ಅವ್ರ ತಾತ ಅಂತಾನೆ ಮಾತಾಡ್ತಾ ಇದ್ದೀರಾ. ಒಂದು ಎರಡನೇದು ಕುರಿ ಕೋತಿ ಕಮ್ಮಂಗಿ ಕತ್ತೆ ಅಂತೆಲ್ಲ ಮಾತಾಡ್ತಿದ್ದೀರಾ ಸರ್. ನೀವು ಚಿಕ್ಕಬಳ್ಳಾಪುರದ ಶಾಸಕರಾಗಿದ್ದೀರಿ, ನೀವು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬರ್ತಾ ಇದ್ದೀರಿ, ಅಥವಾ ತಾವು ಯಾವ್ದಾರ ಝೂ ಅಥವಾ ಯಾವ್ದಾರ ಕಾಡಿಂದ ಬರ್ತಿದ್ದೀರಾ ಸರ್? ಯಾಕಂದ್ರೆ ಯಾವಾಗ್ಲೂ ಕೋತಿ ಕುರಿ ಕಮ್ಮಂಗಿ ಅಂತ ಮಾತಾಡ್ತಾ ಇದ್ದೀರಾ. ಮತ್ತೇನ್ರಿ, MLA ಆದವರು MLA ತರ ಇರುವುದು ಬಿಟ್ಟು ಹೆಂಗೆಂಗೋ ಆಡ್ಕೊಂಡು ಡೈಲಾಗ್ ಮೇಲೆ ಡೈಲಾಗ್ ಹೊಡ್ಕೊಂಡು ಇದ್ರ ಹಿಂಗ ಹಾಕೋದ್ ನೋಡ್ರಪ್ಪ. ಸಿಕ್ಕವರೆಲ್ಲ ಜಮಾಯಿಸ್ಲಿಕ್ಕೆ ಬರ್ತಾರ. ಮತ್ತ ಆದ್ರೂ ಪ್ರದೀಪ್ ಈಶ್ವರ್ ಅವ್ರು ಮಾತ್ರ ಕೇಳೋರದಾರ ಅಂತ ಹೇಳಿ ಕಿವಿ ಮೇಲೆ ಹೂವಲ್ರಿ ಲಾಲ್ಬಾಗೆ ಇಡ್ತಾರ ಬಿಡ್ರಿ. ಯತ್ನಾಳ್ ಅವ್ರ ಮೆಜಾರಿಟಿ 8,000, ನನ್ನ ಮೆಜಾರಿಟಿ 11,000. ಈ ಡಿಫರೆನ್ಸ್ ನೋಡ್ಬೇಕು ನೀವು. ಅವರು ಅಷ್ಟು ಒಳ್ಳೇದ್ ಮಾಡಿದ್ರೆ ಬಿಜಾಪುರಕ್ಕೆ ನಿಮಗೆ ಸರ್ 51% ಪ್ಲಸ್ ಅವರಿಗೆ ವೋಟ್ ಪರ್ಸೆಂಟೇಜ್ ನಾನು ಕೂಡ ತಿಳ್ಕೊಂಡು ಬಂದಿದ್ದೀನಿ. 40% ನಿಮಗೆ ಸರ್ 51% ಪ್ಲಸ್ ಅವರಿಗೆ ವೋಟ್ ಪರ್ಸೆಂಟೇಜ್ ನಾನು ಕೂಡ ತಿಳ್ಕೊಂಡು ಬಂದಿದ್ದೀನಿ. ಈ ಕುರಿ ಹೋಗಿ ಆ ಸಿಂಹದ ಜೋಡಿ ಜಗಳ ತಿಳಿತದಂತ ಬಡದ ಬಾಯಿಗೆ ಹಾಕೊಳ್ಳಾರ್ದ ಇರ್ತೈತೆ ಆ ಸಿಂಹ? ಹೇಳ್ರಿ ನೀವ. ಹೌದ್ರಿ, ಈ ಕಡೆ ಪ್ರತಾಪ್ ಸಿಂಹ ಅವರಂತೂ ಸಿಕ್ಕಾಪಟ್ಟೆ ಫಾರ್ಮ್ನಾಗ ಅದಾರ. ಈಗ ಸಿದ್ದರಾಮಯ್ಯ ಸರ್ಕಾರನ್ನ ಸರಿಯಾಗಿ ಝಾಡಿಸ್ಲಿಕ್ಕೆ ನೋಡ್ರಿ. ಮೈಸೂರಿನಲ್ಲಿ ಒಬ್ಬ ದಲಿತ ವ್ಯಕ್ತಿಗೆ ಸೇರಿದಂತ ಭೂಮಿ ದೇವನೂರು ಬಡಾವಣೆ. ಆ ಭೂಮಿಯನ್ನ ಸಿದ್ದರಾಮಯ್ಯನವರ ಪತ್ನಿಯ ಕಿರಿಯ ಸಹೋದರ ಅಕ್ರಮವಾಗಿ ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಗಮನಕ್ಕೆ ತರದಲ್ಲೇ ನೀವು ಅದನ್ನ ಸ್ವಾಧೀನ ಮಾಡ್ಕೊಂಡಿದ್ರಿ ಅಂತ ಹೇಳಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಥವಾ ಮೂಡಾಕ್ಕೆ ಹೋಗಿ ಅರ್ಜಿ ಹಾಕಿ, ಮೂಡಾದವರು ಅದಕ್ಕೆ ಬದಲಿ ನಿವೇಶನವನ್ನ ದೇವನೂರು ಬಡಾವಣೆನಲ್ಲೇ ಸಾಕಷ್ಟು ಇದ್ರೂ ಕೂಡ ಅಲ್ಲಿ ಕೊಡದಲೆ ಅತ್ಯಂತ ಬೆಲೆ ಬಾಳುವಂತಹ ವಿಜಯನಗರ 3ನೇ ಬಡಾವಣೆನಲ್ಲಿ 14 ಸೈಟ್ಗಳನ್ನ ಕೊಟ್ಟಂತಹ ಪ್ರಕರಣ ನಮ್ಮ ಕಣ್ಣೆದುರುಗಡೆನೆ ಅಂತ ಒಂದು ಹಗಲು ದರೋಡೆ ನಡೆದಿತ್ತು. ಅಂತ ಪ್ರಕರಣ ನಮ್ಮ ಕಣ್ಣೆದುರು. ಸಿದ್ದರಾಮಯ್ಯನವರ ಭಾವ ಅದನ್ನ ಖರೀದಿ ಮಾಡೋದಕ್ಕಿಂತ ಮೊದಲನೇ ಮೂಡಾದವರು ಅದನ್ನ ಸ್ವಾಧೀನ ಪಡಿಸ್ಕೊಂಡಿದ್ರು ಕೂಡ ಅವರು ಖರೀದಿ ಮಾಡಿದ ನಂತರ ಸ್ವಾಧೀನ ಪಡಿಸ್ಕೊಂಡಿದ್ರಿ ಅಂತ ಹೇಳ್ಬಿಟ್ಟು ಸುಳ್ಳೇ ಹೇಳಿ ಪಾಲಿಕೆಗೆ ಮನವಿನ ಮಾಡಿಕೊಂಡು 14 ಸೈಟ್ಗಳನ್ನ ಹೊಡೆದಿದ್ದು ದಾಖಲೆ ಸಮೇತ ಮೈಸೂರು ಜನರ ಕಣ್ಣೆದುರುಗಡೆ ಇತ್ತು. ಅದನ್ನ ಇಡೀ ರಾಜ್ಯದ ಕಣ್ಣೆದುರುಗಡೆನೂ ಕೂಡ ತೆರೆದಿಡ್ಲಾಯಿತು. ಆಗಿಯೂ ಕೂಡ ಹೈಕೋರ್ಟ್ನಲ್ಲಿ ಇಂತಹ ದಾಖಲೆ ಸಮೇತ ಸಿಕ್ಕಿರುವಂತ 14 ಸೈಟ್ಗಳ ದರೋಡೆಯ ಪ್ರಕರಣವನ್ನೇ ವಜಾ ಮಾಡಲಾಯಿತು. ಹಾಗೆ ಧರ್ಮಸ್ಥಳದ ಬಗ್ಗೆ AI ವಿಡಿಯೋ ಮಾಡುವ ಮುಖಾಂತರವಾಗಿ ಅಲ್ಲಿನ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗ್ಡೆ ಅವರು ಇರ್ಬೋದು, ಅಲ್ಲಿನ ನಂಬಿಕೆಗೆ ಹೊಡೆಯುವಂತಹ ಅಪಪ್ರಚಾರ ಮಾಡುವಂತಹ ವಿಡಿಯೋವನ್ನ
MD ಸಮೀರ್ ಮಾಡಿಬಿಡ್ತಾನೆ. ಇಡೀ ಧರ್ಮಸ್ಥಳದ ಬಗ್ಗೆ ಒಂದು ಅಪನಂಬಿಕೆ ಬರುವಂತಹ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿದವನಿಗೆ ಮಂಗಳೂರಿನಲ್ಲಿ ಸೆಷನ್ ಕೋರ್ಟು ಜಾಮೀನು ಕೊಡುತ್ತೆ, ನಿರೀಕ್ಷಣಾ ಜಾಮೀನು ಕೊಡುತ್ತೆ. ಧರ್ಮಸ್ಥಳಕ್ಕೆ JCB ತಗೊಂಡು ಹೋಗಿ ನುಗ್ಗಿಸ್ತೀನಿ ಅಂತ ಹೇಳ್ಬಿಟ್ಟು ಅದು ಒಡೆದಾಕ್ತೀನಿ ಅಂತ ಹೇಳುವಂತಹ ಮಹೇಶ್ ತಿಮ್ಮಾರೋಡಿ ವಿರುದ್ಧ ಯಾವ ಪ್ರಕರಣಗಳು, ಆ ಪ್ರಕರಣದಲ್ಲಿ ಯಾವುದು ಕೇಸ್ಗಳು ದಾಖಲಾಗಲ್ಲ. ಆತನು ಕೂಡ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಇಂಥ ಎಲ್ಲ ಹಿನ್ನೆಲೆಗಳು, ಉದಾಹರಣೆಗಳು ಇದ್ದಾಗ್ಯೂ ಕೂಡ ಹಿಂದೂ ನಂಬಿಕೆಯ ವಿಚಾರದಲ್ಲಿ ನನಗೊಂದು ನ್ಯಾಯ ಸಿಗಬಹುದು ಅನ್ನೋ ಒಂದು ಸಣ್ಣ ಭರವಸೆ ಜೊತೆಗೆ ನಾನು ಹೈಕೋರ್ಟಿಗೆ PIL ಹಾಕಿದ್ದೆ. ಆದರೆ ಹೈಕೋರ್ಟು ಅದು ಸೆಕ್ಯುಲರ್ ಅನ್ನ ಹೊರಡನ್ನು ಹೇಳ್ಕೊಂಡು ಬಾನು ಮುಷ್ತಾಕ್ ಅವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಶಿ ಹ್ಯಾಸ್ ದ ರೈಟ್ ಟು ಸ್ಪೀಚ್ ಇದೆ ಆಕೆಗೆ, ಅದು ರೈಟ್ ಟು ಡಿಸೆಂಟ್ ಇದೆ ಆಕೆಗೆ, ಅಂದರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ, ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸುವಂಥ ಹಕ್ಕಿದೆ ಅನ್ನೋ ಒಂದು ಸಣ್ಣ ಪರಿಧಿಯೊಳಗಡೆ ನನ್ನ PIL ಅನ್ನು ರಿಜೆಕ್ಟ್ ಮಾಡಿದ್ದಾರೆ. ನಾನು ಉಚ್ಚ ನ್ಯಾಯಾಲಯದ ಬಗ್ಗೆ ಏನು ಹೇಳಲಿಕ್ಕೆ ಹೋಗಲ್ಲ. ಆದರೆ ಅಲ್ಲಿ ನಾನು ಕೋರ್ಟ್ ಮುಂದೆ ಪ್ರೇಯರ್ ಮಾಡುವಾಗ್ಲೂ ಕೂಡ 2023 ಜನಸಾಹಿತ್ಯ ಸಮ್ಮೇಳನದಲ್ಲಿ ಆಕೆ ಕನ್ನಡವನ್ನು ಭುವನೇಶ್ವರಿಯಾಗಿ ಮಾಡಿರೋದ್ರ ಬಗ್ಗೆ, ನಮ್ಮ ಕನ್ನಡ ಸಂಸ್ಕೃತಿಯ ಭಾಗವಾಗಿರುವಂಥ ಅರಿಶಿಣ ಕುಂಕುಮದ ಬಣ್ಣದ ಬಾವುಟವನ್ನು ಮಾಡಿದಿರಿ ಅಂತ ಹೇಳಿ ಇಲ್ಲ ಮೂಲ ಸಂಸ್ಕೃತಿಗೆ ತಗಾದೆ ಎತ್ತಿರೋದನ್ನು ಸ್ಪಷ್ಟವಾಗಿ ಟ್ರಾನ್ಸ್ಲೇಟ್ ಮಾಡಿ ಆ ವಿಡಿಯೋನ ಕೋರ್ಟ್ ಮುಂದೆ ನಾವು ಪ್ರೆಸೆಂಟ್ ಮಾಡಿದ್ವಿ. ಇಷ್ಟಾಗಿಯೂ ಕೂಡ ಸೆಕ್ಯುಲರಿಸಮ್ಮು ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳಿ ಇವತ್ತು ಅದಕ್ಕೆ ಮನ್ನಣೆಯನ್ನು ಕೊಡದಲ್ಲೇ ವಜಾವನ್ನ ಮಾಡಿದ್ದಾರೆ. ನಾನು ಕೋರ್ಟಿನ ತೀರ್ಪಿನ ಬಗ್ಗೆ ಏನು ಮಾತಾಡಲ್ಲ. ಆದರೆ ನನ್ನ ಒಂದು ಸಣ್ಣ ಪ್ರಶ್ನೆ ಏನಂತಂದರೆ, ಈ ತೀರ್ಪಿನ ಹಿನ್ನೆಲೆಗಳು ಕೇಳ್ತೀನಿ. ಅಭಿಪ್ರಾಯ ವ್ಯಕ್ತಪಡಿಸುವಂತಹ, ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸುವಂತಹ ಅದಕ್ಕೆ ಅವಕಾಶ ಇದೆ ಸೆಕ್ಯುಲರಿಸಮ್ ಅಂತಲ್ಲ. ಈ ಸೆಕ್ಯುಲರಿಸಮ್ ಅನ್ನೋ ವರ್ಡನ್ನು ಇಂದಿರಾ ಗಾಂಧಿ ಅವರು ಸೇರಿಸಿರುವಂಥ ಸೆಕ್ಯುಲರಿಸಮ್ ವರ್ಡನ್ನು ಇಟ್ಕೊಂಡು ಈ PIL ಅನ್ನು ಡಿಸ್ಮಿಸ್ ಮಾಡಿದಿರಲ್ಲ. ಮೊನ್ನೆ ಹಜರತ್ ಬಾಲ್ ಮಸೀದಿಯಲ್ಲಿ ಭಾರತದ ಎಂಬ್ಲಮ್ ಏನಿದೆ, ಚಿಹ್ನೆ ಏನಿದೆ, ಆ ಚಿಹ್ನೆಯನ್ನು ಕುಟ್ಟಿ ತೆಗೆದ್ರಲ್ಲ. ಇದು ರೈಟ್ ಟು ಡಿಸೆಂಟ್ ಅನ್ನೋದಿದೆಯಲ್ಲ, ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸೋ, ಅಂದರೆ ರೈಟ್ ಟು ಎಕ್ಸ್ಪ್ರೆಷನ್ ಇದೆಯಲ್ಲ, ಎಕ್ಸ್ಪ್ರೆಷನ್ ಥ್ರೂ ಆ್ಯಕ್ಷನ್, ಈ ರೀತಿ ಹೊಡೆದು ಕೆಚ್ಚಿ ಅದನ್ನು ತೆಗೆಯೋದಕ್ಕೂ ಕೂಡ ಅವಕಾಶ ಇದೆ ಅಂತ ಅರ್ಥವಾಗುತ್ತಾ ಇದು. ಆ ನಮ್ಮ ಭಾರತದ ಚಿಹ್ನೆ ಏನಿದೆಯಲ್ಲ, ಆ ಚಿಹ್ನೆನಲ್ಲಿ ಏನು 4 ಸಿಂಹಗಳದ್ದೇನಿದೆಯಲ್ಲ, ಆ ಚಿಹ್ನೆಯನ್ನು ತೆಗೆದುಕೊಂಡಿದ್ದು ನಾವು ಸಾರನಾಥ್ ಸ್ತೂಪದಿಂದ ತೊಗೊಂಡಿದ್ದು, ಅದು ಅಶೋಕ ಎಂಬ್ಲೆಮ್. ಅದ್ರ ಕೆಳಗಡೆ ಸತ್ಯಮೇವ ಜಯತೆ ಅಂತ ಇದೆ. ಆ ಸತ್ಯಮೇವ ಜಯತೆ ಮುಂಡಕ ಉಪನಿಷತ್ತಿಂದ ಬಂದಿರುವಂಥದ್ದು. ಅದಕ್ಕೂ ಕೂಡ ಈ ನೆಲಜಲದ ಸಂಸ್ಕೃತಿ ಧರ್ಮದ ಹಿನ್ನೆಲೆ ಇದೆ. ಹಾಗಾದರೆ ನಾಳೆ ಬೆಳಗ್ಗೆ ಆ ಸತ್ಯಮೇವ ಜಯತೆಗೆ ವಿರೋಧ ವ್ಯಕ್ತಪಡಿಸಿದ್ದು ಸೆಕ್ಯುಲರ್ ಕಂಟ್ರಿ, ಇದರಲ್ಲಿ ಇರಬಾರ್ದು, ಹಿಂದೂ ಧರ್ಮದ ಉಪನಿಷತ್ತಿಂದ ಬಂದಿರೋಂಥ ಇರಬಾರ್ದು ಅಂತ ಹೇಳ್ತಾರೆ. ಈ ಅಶೋಕ ಎಂಬ್ಲೆಮನ್ನು ಹೆಂಗೆ ಕುಟ್ಟಿ ತೆಗೆದ್ರಲ್ಲ, ಅದನ್ನು ಸರಿ ಅಂತ ಹೇಳ್ತೀರಾ? ಅದೇ ರೀತಿಯಲ್ಲಿ ನಮ್ಮ ಡಿಡಿಯ ಲೋಗೋ ಏನಿದೆ, ಲೋಗೋ ಕೆಳಗಡೆ ಸತ್ಯಂ ಶಿವಂ ಸುಂದರಂ ಅಂತಿದೆ. ಅದು ನಮ್ಮ ಉಪನಿಷತ್ತಿಂದ ಬಂದಿರುವಂಥದ್ದು. ನಾಳೆ ಬೆಳೆ ಅದಕ್ಕೂ ತಕರಾರು ಎತ್ತುತ್ತಾರೆ. ಅದನ್ನು ರೈಟ್ ಟು ಎಕ್ಸ್ಪ್ರೆಷನ್ ಅಂತಲೇ ಹೇಳ್ಬಿಟ್ಟು ಅದನ್ನು ಕೂಡ ನೀವು ಒಪ್ಕೊಳ್ತೀರಾ? ಪಾರ್ಲಿಮೆಂಟಲ್ಲಿ ಸ್ಪೀಕರ್ ಕೂರುವಂಥ ಹಳೆ ಪಾರ್ಲಿಮೆಂಟ್ ಏನಿದೆ, ಅದು ಸ್ಪೀಕರ್ ಚೇರ್ ಮೇಲೆ ಧರ್ಮ ಚಕ್ರ ಪ್ರವರ್ತನಾಯ ಅಂತ ಇದೆ, ಅದು ಬುದ್ಧನಂದು. ಅದನ್ನು ಕೂಡ ಇದು ಭಾರತದ ಹಿನ್ನೆಲೆಯನ್ನು ಹೊಂದಿದೆ, ಇದು ಸೆಕ್ಯುಲರ್ ಈಥೋಸ್ಗೆ ವಿರುದ್ಧವಾಗಿದೆ ಅಂತ ಹೇಳ್ತಾರೆ. ಅದನ್ನು ಕೂಡ ನೀವು ಬೇಡ ಅಂತ ಹೇಳ್ತೀರಾ, ತೆಗಿತೀರಾ? ಇದೆಲ್ಲದಕ್ಕೂ ಡಿಸೆಂಟಿಂಗ್ ಅನ್ನೋ ಇದರೊಳಗಡೆ, ಆ ಒಂದು ಹಕ್ಕಿನೊಳಗಡೆ ಭಾರತದ ಮೂಲ ಸಂಸ್ಕೃತಿಯನ್ನು ವಿರೋಧ ಮಾಡೋದಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ, ನಾನು ಹೊಡೆದಾಕೋದಕ್ಕೆ ಅವಕಾಶ ಇದೆ ಅಂತಂದರೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಸಿದ್ದರಾಮಯ್ಯನವರ ಜನ್ಮ ಜಾಲಾಡ್ಲಿಕ್ಕೆ ಈ ಒಂದು ಸಿಂಹನೇ ಸಾಕು ಅಂತ ಅನ್ಸ್ಲಿಕ್ಕತ್ತದ. ಆದ್ರೂ ನಂಗ ಈ ನಕಲಿ ಕನ್ನಡ ಓಲಾಟಗಾರರು ಎಲ್ಲಿ ಹೋದ್ರು ಅಂತ ಹೇಳಿ ಹುಡುಕಿ ಸಾಕಾಗ್ಬಿಡ್ತೆ ನೋಡ್ರಿ. ಕನ್ನಡ ಓಲಾಟಗಾರರದಾರಲ್ಲ, ಸಿದ್ದು ಪರ ಸಾಬ್ರ ಪರ ಮಾತಾಡೋರಿಗೆ ಈ ಕನ್ನಡ ಮಕ್ಕಳ ಗೋಳ ಮಾತ್ರ ಕಾಣಿಸೋದಿಲ್ರಿ. ಈ ಮಗು ಇನ್ನೂ ಕೂಡ 10 ವರ್ಷನಂತೆ, 4ನೇ ಕ್ಲಾಸ್ ಓದ್ತಿರುವಂತಹ ಮಗು. ಈ ಮಗು ಪ್ರಧಾನಿ ನರೇಂದ್ರ ಮೋದಿಗೆ ಒಂದು ಪತ್ರವನ್ನ ಬರೀತಾರೆ. ನಮಗೆ ಆಟ ಆಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ, ನಮ್ಮ ಶಾಲೆ ಆವರಣ ಅಂತ ಏನಿದೆ, ಶಾಲೆಯ ಜಾಗ ಅಂತ ಏನಿದೆ, ಇಲ್ಲಿ ವೆಹಿಕಲ್ ಪಾರ್ಕಿಂಗ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ಪುಟ್ಟ ಮಗು ಇವತ್ತು ಪ್ರಧಾನಿಗೆ ನರೇಂದ್ರ ಮೋದಿಗೆ ಒಂದು ಪತ್ರವನ್ನ ಬರೀತಾರೆ. ಅಲ್ಲೆಲ್ಲ ಗಾಡಿಗಳೆಲ್ಲ ಓಡಾಡ್ತವೆ, ನಮಗೆ ಆಟ ಆಡೋಕ್ಕೆ ಜಾಗ ಇಲ್ಲ, ಅದಕ್ಕೆ ಕಾಂಪೌಂಡ್ ಮಾಡಿಸ್ಕೊಳ್ರಿ ಅಂತ ಪ್ರಧಾನ ಮಂತ್ರಿಗೆ ಎಲ್ಲ ಪತ್ರ ಬರ್ತಿದ್ದೀನಿ. ಕನ್ನಡ ಓಲಾಟಗಾರರೇ, ನಿಮಗ ನಮ್ ಕಡೆಯಿಂದ ಒಂದು ಚಾಲೆಂಜ್ ಅದರಪ್ಪ. ನಿಮಗ ತಾಕತ್ತಿದ್ರ ಈ ಕನ್ನಡ ಸಾಲಿ ಮಗುವಿನ ಸಮಸ್ಯೆನ ಬಗೆಹರಿಸ್ರಿ. ನೀವು ಬಗೆಹರಿಸೋದು ಬೇಡ, ಸಿದ್ದರಾಮಯ್ಯನವ್ರ ಸರ್ಕಾರದಿಂದರೇ ಬಗೆಹರಿಸಿದ್ ಬಿಟ್ಬಿಡ್ರಿ, ನೋಡೇ ಬಿಡ್ತಿತ್ತು ನಾನು.
ಛೇ ಛೇ ಛೇ, ಛೇ ನಿಮ್ ಕಡೆ ಆಗೋಂಗಿದ್ರ ಆ ಹುಡುಗಿ ಮೋದಿಜಿಗೆ ಯಾಕೆ ಪತ್ರ ಬರಿತಾ ಇದ್ಲಿ ಹೇಳ್ರಪ್ಪ. ಆದ್ರೂ ಹೇಳ್ತೀನಿ, ಬಹಳ ಮಂದಿ ನೇಪಾಳದಂಗ ನಮ್ಮಲ್ಲೂ ಜೆನ್ಜಿ ಕಿಡ್ಸ್ ಮೋದಿ ಸರ್ಕಾರ ಬೀಳಿಸ್ತೇನೋ ಅಂತ ಹೇಳಿ ಕನಸು ಕಂಡಿದ್ರು. ಆದ್ರ ನೋಡ್ರಿ, ಅವರಿಗೂ ಮೋದಿಜಿ ಅಂದ್ರ ಪ್ರೀತಿ ಅಂತ, ಮೋದಿಜಿ ಅಂದ್ರ ನಂಬಿಕೆ ಅಂತ. ಹಾ, ಮೋದಿ ಅಂದ ಕೂಡಲೇ ಮತ್ತೊಂದು ನೆನಪಾಯ್ತು ನೋಡ್ರಿ, ರಾಹುಲ್ ಗಾಂಧಿ ವೋಟ್ ಚೋರಿ ಪ್ಲಾನ್ ಅನ್ನ ಮೋದಿಜಿ ಸರಿಯಾಗಿ ಧ್ವಂಸ ಮಾಡುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ಲಿಕ್ಕತ್ತಾವ. घुसपैठियों से देश को बचाएंगे, घुसपैठियों से देश को मुक्ति दिलाएंगे। और मैं उन राजनेताओं को भी कहना चाहता हूं, आप जो चुनौती लेकर के मैदान में आए ना, मैं सुना तान करके उस चुनौती को स्वीकार करता हूं। और लिख लो, मैं देखता हूं घुसपैठियों को बचाने में तुम कितनी ताकत लगाते हो और घुसपैठियों को हटाने में हम कैसे अपना जीवन लगा देते हैं। हो जाए मुकाबला। घुसपैठियों को बचाने के लिए निकले हुए लोगों को भुगतना पड़ेगा। मेरे शब्द सुन के रखो, ये देश उनको माफ नहीं करेगा। कांग्रेस, आरजेडी और उसके इकोसिस्टम के लोग घुसपैठियों की वकालत करने में जुटे हैं, उन्हें बचाने में लगे हैं और बेशर्मी के साथ विदेश से आए घुसपैठियों को बचाने के लिए ये नारे लगा रहे हैं, यात्राएं निकाल रहे हैं। ये लोग बिहार और देश के संसाधन और सुरक्षा दोनों को दांव पर लगाना चाहते हैं। लेकिन आज पूर्णिया की इस धरती से मैं इन लोगों को एक बात अच्छी तरह समझाना चाहता हूं। ये आरजेडी कांग्रेस वालों की जमात, जरा कान खोल के मेरे बात सुन लो। जो भी घुसपैठिया है उसे बाहर जाना ही होगा। जो नेता बचाव में खड़े हैं, जो घुसपैठियों को बचाने के लिए मैदान में आ जाए, मैं जरा उनको चुनौती देता हूं। आप घुसपैठियों को बचाने में चाहे जितना जोर लगा लें, आप घुसपैठियों को हटाने के संकल्प पर काम करते रहेंगे। जो लोग घुसपैठियों की ढाल बनते हैं वो सुन ले, भारत में भारत का कानून चलेगा, घुसपैठियों की मनमानी नहीं चलेगी। ये मोदी की गारंटी है। घुसपैठियों पर कार्यवाही होगी और देश इसका अच्छा परिणाम भी देख के रहेगा। ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.